ಬೆಂಗಳೂರಿನಲ್ಲಿ ಎರಡನೇ ದಿನಕ್ಕೆ ಕಾಲಿಡ್ತಾ ಇದೆ ಟೆಕ್ ಸಮಿಟ್. ಅಗ್ಗದ ಪುಟ್ಟ ಗಾತ್ರದ ಪರ್ಸನಲ್ ಕಂಪ್ಯೂಟರ್ ಈಗ ಎಲ್ಲರ ಗಮನ ಸೆಳೀತಾ ಇದೆ. ಈ ಟೆಕ್ ಸಮಿಟ್ ನಲ್ಲಿ ಮಿನಿ ಕಂಪ್ಯೂಟರ್ ಲಾಂಚ್ ಆಗಿದೆ. ಸುಮಾರು 18,999 ಬೆಲೆಯ ಕಿಯೋ ಕಂಪ್ಯೂಟರ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಡಿಜಿಟಲ್ ಸಬಲೀಕರಣಕ್ಕೆ ನೆರವಾಗೋ ಉದ್ದೇಶದಿಂದಾಗಿ ಇದನ್ನು ನಿರ್ಮಿಸಲಾಗಿರೋದು. ಇಂಟರ್ನೆಟ್ ಇಲ್ಲದೆ ಇದ್ರೂ ಕೂಡ ಇದು ಕೆಲಸ ಮಾಡುತ್ತಂತೆ. ಟೆಕ್ ಸಮಿಟ್ ನಲ್ಲಿ ಎಲ್ಲರ ಗಮನ ಸೆಳೀತಾ ಇದೆ KEO ಕಂಪ್ಯೂಟರ್. ಇದನ್ನು ವಿದ್ಯಾರ್ಥಿಗಳು, ನವೋದ್ಯಮಿಗಳು, ಉದ್ಯಮ ಮುಖಂಡರು, ಸಂದರ್ಶಕರು ಈ ಕಂಪ್ಯೂಟರನ್ನು ಯೂಸ್ ಮಾಡ್ಬೋದಂತೆ. ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಮಾನಿಟರ್ ಇದ್ರೆ ಸಾಕಂತೆ ಈ KEO ಉಪಕರಣ ಮೂಲಕ ವರ್ಕ್ ಆಗುತ್ತಂತೆ. In fact, GROW has been a digital first investment platform in rural and remote regions. And I'm not able to understand the mute silence in the hall. Ladies and gentlemen, yes. ಈ ಟೆಕ್ ಸಮಿಟ್ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ಬನ್ನಿ ಅದನ್ನು ತೋರಿಸ್ತೀನಿ. ಬೆಂಗಳೂರಿನ ಮಾದಾವರದಲ್ಲಿ ಬೆಂಗಳೂರು ಟೆಕ್ ಸಮಿಟ್ ನಡೀತಾ ಇದೆ. ಹೀಗಾಗಿ 3 ದಿನಗಳ ಕಾಲ ಅದ್ದೂರಿಯಾಗಿ ಒಂದು ಟೆಕ್ ಸಮಿಟ್ ನಡೀತಾ ಇದೆ. ಹೀಗಾಗಿ ಸಾಕಷ್ಟು ಎಕ್ಸಿಬಿಷನ್ ಗಳನ್ನು ಕೂಡ ಇಡಲಾಗಿದೆ. ಆದ್ರೆ ಕಿಯೋನಿಕ್ಸ್ ಮತ್ತೆ ಕರ್ನಾಟಕ ಸರ್ಕಾರದ ನೇತೃತ್ವದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು AI ಟೂಲ್ ಅನ್ನ ಮಾಡಿದ್ದಾರೆ. ಇದು ಯಾವ ರೀತಿಯ ಕೆಲಸ ಮಾಡುತ್ತೆ, ಯಾವ ರೀತಿಯಾಗಿದೆ, ಏನೇನು ಪ್ರಯೋಜನ ಆಗುತ್ತೆ ಅನ್ನೋದನ್ನ ಇಡೀ ದೇಶದಲ್ಲೇ ಮೊದಲ ಪ್ರಯತ್ನವಾಗಿ ಈ ಒಂದು ಟೂಲ್ ಅನ್ನು ಮಾಡಲಾಗಿದೆ. KEO ಅಂತೇಳಿ ಕರೀತಾರೆ. ಕಿಯೋನಿಕ್ಸ್ ನೇತೃತ್ವದಲ್ಲಿ ಒಂದು ಮಾಡಲಾಗಿದೆ. ಇನ್ನು ನೋಡ್ಬೋದು ನೀವು ಯಾವ ರೀತಿಯಾಗಿ CPU ಮಾದರಿ ಇದು ಕೆಲಸವನ್ನ ಮಾಡ್ತಾ ಇರುತ್ತೆ. ಅದೇ ರೀತಿಯಾಗಿ ಒಂದಿಷ್ಟು ಯಾಕಂದ್ರೆ CPU ಇಲ್ದೇನು ಕೂಡ ಕೆಲಸವನ್ನ ಮಾಡಬಹುದು. ಆ ರೀತಿ ಇಕ್ವಿಪ್ಮೆಂಟ್ ಇದ್ರೆ ಈ ಇಕ್ವಿಪ್ಮೆಂಟ್ ಮೂಲಕವಾಗಿ ಕೆಲಸವನ್ನ ಮಾಡಬಹುದು. ಇಲ್ಲಿ AI ಟೂಲ್ ಗಳಿರುತ್ತೆ, AI ಒಂದಿಷ್ಟು ಚಾಟ್ ಬೋಟ್ ಗಳಿರುತ್ತೆ. ಅದೇ ರೀತಿಯಾಗಿ CPU ಮಾದರಿ ಕೆಲಸವನ್ನ ಮಾಡ್ತಿರುತ್ತೆ. ಈ ಒಂದು ಪ್ರಯತ್ನವನ್ನ ಕಿಯೋನಿಕ್ಸ್ ಮಾಡ್ಕೊಂಡಿದೆ. ಹೀಗಾಗಿ ನಮ್ಮೊಂದಿಗೆ ಮಾತಾಡ್ಲಿಕ್ಕೆ ಇಲ್ಲಿನ ಎಕ್ಸ್ಪರ್ಟ್ ಗಳಿದ್ದಾರೆ. ಸರ್ ನಮಸ್ತೆ. ಇದು KEO ಅಂದ್ರೆ ಏನು, ಯಾವ ರೀತಿ ಕೆಲಸ ಮಾಡುತ್ತೆ? KEO ಅಂದ್ರೆ ನಾಲೆಡ್ಜ್ ಡ್ರಿವನ್ ಎಕನಾಮಿಕಲ್ ಓಪನ್ ಸೋರ್ಸ್ ಅಂತ ಹೇಳಿ. ಇದು ಒಂದು ಮಿನಿ ಕಂಪ್ಯೂಟರ್, AI ಕಂಪ್ಯೂಟರ್. ನಮ್ದು ಯಾವ್ದೇ ರೀತಿಯಲ್ಲಿ ಅದು ಎಜುಕೇಶನ್ಗೆ ಅಂತೇಳಿ ವಿದ್ಯಾರ್ಥಿಗಳಿಗೋಸ್ಕರ ಅಂತಾನೆ ಪರ್ಟಿಕ್ಯುಲರ್ ಆಗಿ ಅವ್ರಿಗೋಸ್ಕರನೇ ಬಿಲ್ಡ್ ಮಾಡಿರೋಂಥದ್ದು. ಈಗ ಇದ್ರೊಳಗೆ ಏನೇನ್ ಬರುತ್ತೆ ಅಂದ್ರೆ ನಾವು AI ಡೆವಲಪ್ಮೆಂಟ್ಗಳನ್ನೆಲ್ಲ ರನ್ ಮಾಡಬಹುದು, ಪ್ರೋಗ್ರಾಮ್ ಕೂಡ ಬರಿಬಹುದು. ನೀವು ಬೇಕಿದ್ರೆ ಅಂದ್ರೆ ದಿನನಿತ್ಯದಂತಹ ಡಾಕ್ಯುಮೆಂಟ್ ಏನಾದ್ರು ಬರಿಬೇಕಾ, ಏನಾದ್ರು ಓದ್ಬೇಕಿತ್ತು ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಬುಕ್ಸ್ ವಿತೌಟ್ ಬುಕ್ಸ್ ನ ಯೂಸ್ ಮಾಡ್ದೇನೆ ನಿಮಗೆ ಫ್ರೆಂಡ್ಲಿ ಆಗಿರುವಂತ ಈ ಚಾಟ್ ಬಾಟ್ಗಳು ಇರ್ತಾವಲ್ವಾ, ಅದೇ ರೀತಿ ನಮ್ ಇದ್ರೊಳಗಡೆ ಒಂದು ನಾವು ಬುದ್ಧ ಅಂತೇಳಿ ಎಜುಕೇಶನ್ಗೆ ಅಂತಾನೆ ಪರ್ಟಿಕ್ಯುಲರ್ ಕರ್ನಾಟಕ ಗೌರ್ಮೆಂಟ್ ಎಜುಕೇಶನ್ ಅಂತ DSCRT ಸಿಲೆಬಸ್ ನ ತಗೊಂಡು ಅದನ್ನ ಟ್ರೈನ್ ಮಾಡಿ ನಾವು ಅದರಿಂದ ನಾವು ಕ್ವಶನ್ ಕೇಳಿದ್ರಿಂದ ನಾವು ಅದನ್ನ ಆನ್ಸರ್ ಬರುತ್ತೆ. ಅಂದ್ರೆ ಉತ್ತಮ ರೀತಿಯಲ್ಲಿ ನಾವು ಯಾವ್ದೇ ಒಂದು ಅಭ್ಯಾಸ ಓದ್ಬೇಕಿತ್ತು, ಯಾವ್ದಾದ್ರು ಒಂದು ಲೆಸನ್ ಕಲಿಬೇಕಿತ್ತು ಅನ್ಕೊಳ್ಳಿ, ನಾವು ಡೈರೆಕ್ಟ್ ಆಗಿ ಆ ಕ್ವಶನ್ ಕೇಳೋ ಮುಖಾಂತರ ಅದಲ್ಲಿ ಆನ್ಸರ್ ಬರುತ್ತೆ. ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ, ತೋರಿಸಿ ನೋಡಿ ಏನೇನು ಇದೆ ಅದ್ರ ಒಳಗಡೆ ಹೆಂಗಿರುತ್ತೆ ಅಂತ ಹೇಳಿ. ಓಕೆ, ಇದೇನಿದೆ ಆಕ್ಚುಲಿ? ಇದೇ ಇಕ್ವಿಪ್ಮೆಂಟ್. ಓಕೆ, GPU ಕೋರ್ ಇದೆ, VPU ಇದೆ. ನೀವು ಬೇಕಾದ್ರೆ USB ಇಂದ ಕನೆಕ್ಟ್ ಮಾಡ್ಕೊಂಡು ಇಲ್ಲಿ HDMI ಕನೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಈ ಮಾನಿಟರ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಇಲ್ಲಿಂದ ನಾವು ಹೇಳಿದಾಗೆ ಶಿಕ್ಷಣಗೋಸ್ಕರ ಅಂತಾನೆ ಶಿಕ್ಷಣದವ್ರೆ ನಾವು ಇದು ಡೆಸ್ಕ್ಟಾಪ್ ಏನ್ ಬರುತ್ತೆ. ನೀವು ಅಪ್ಲಿಕೇಶನ್ಸ್ ಓಪನ್ ಮಾಡಿದಾಗ ಏನಿರುತ್ತೆ, ನಾವು ಇಲ್ಲಿಂದ ಇದು AI ಬುದ್ಧ ಅಂತೇಳಿ. ಸೊ ಇದರಿಂದ ಏನ್ ಮಾಡುತ್ತೆ, ನಾವು ದಿನನಿತ್ಯದ ಅಂತ ಯಾವ್ದಾದ್ರು ಟಾಪಿಕ್ ಬೇಕಿದ್ರೆ ಟಾಪಿಕ್ ಎಲ್ಲಿ ಓಪನ್ ಮಾಡಿದಾಗ ಈ ತರ ಕ್ವಶನ್ಸ್ ಕೇಳ್ತೀವಿ ಅನ್ಕೊಳ್ಳಿ. ವಿಚ್ ಆರ್ ದ ಸೀಟ್ಸ್ ಆರ್ ಇನ್ ದ ರಾಜ್ಯಸಭಾ, ಹೌದು, ಈ ಆನ್ಸರ್ ಗಳೆಲ್ಲ ಬರುತ್ತೆ ನಿಮ್ಗೆ. ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಬುಕ್ ಅಲ್ಲಿ ಹೋಗಿ ಅದು ಎಲ್ಲಿದೆ ನಿಮ್ಗೆ ಬೇಕಾಗಿರುತ್ತೆ ಕ್ವಶನ್ಸ್, ನೀವು ಅಲ್ಲಿ ಬುಕ್ ಅಲ್ಲಿ ಹೋಗಿ ಯಾವ ಚಾಪ್ಟರ್ ಅಲ್ಲಿ ಇದೆ ಅಂತ ಹೋಗಿ ಹುಡುಕೊಂಡು ಓಡೋ ಬದಲು ನೀವು ಡೈರೆಕ್ಟ್ ಆಗಿ ಇಲ್ಲಿಂದ ಓದ್ರಿಂದ ಏನಾಗುತ್ತೆ, ಸೊ ಫಾಸ್ಟ್ ಆಗಿ ನೀವು ಕಲಿಬಹುದು, ಯೂಸ್ ಮಾಡಬಹುದು. ನಾವು ಹಾಗೆ ಯಾವ್ದು ಇನ್ನು ಕ್ವಶನ್ ಕೊಡೋದ್ರಿಂದ ಅದು ಕ್ವಶನ್ ಯಾವ ಬುಕ್ ಅಲ್ಲಿ ಯಾವ ಸೆಕ್ಷನ್ ಅಲ್ಲಿ ಇದೆ ಅಂತ ಬೇಕಾದ್ರೆ ನೋಡ್ಕೋಬಹುದು. ಒಟ್ಟಿರಾಗಿ ಈಗ KEO ಅಂತ ಹೇಳಿ ಒಂದು ಮಿನಿ ಪರ್ಸನಲ್ ಕಂಪ್ಯೂಟರ್ ಮೂಲಕವಾಗಿ AI ಟೂಲ್ ಬಳಸಿಕೊಂಡು ಅತ್ಯುತ್ತಮವಾಗಿ KNX ಅವರು ಒಂದು ಸಾಧನ ರೆಡಿ ಮಾಡಿದ್ದಾರೆ. CPU ಮಾದರಿಯಲ್ಲೇ ಕೆಲಸವನ್ನ ಮಾಡುತ್ತೆ. ಅದೇ ರೀತಿಯಾಗಿ ಮಕ್ಕಳಿಗೆ ಯಾಕಂದ್ರೆ ಶಿಕ್ಷಣ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳು ಕೂಡ ಬಳಸಬಹುದು. ರೂರಲ್ ಏರಿಯಾದಲ್ಲಿ ಯಾಕಂದ್ರೆ ಇಂಟರ್ನೆಟ್ ಸೌಲಭ್ಯ ತುಂಬಾ ಕಡಿಮೆ ಇರುತ್ತೆ, ಯಾಕಂದ್ರೆ 5G ಇಲ್ಲ ಅಂತ ಹೇಳಿದ್ರು ಕೂಡ 4G ಕೂಡ ವರ್ಕ್ ಆಗುತ್ತೆ. ಈ ಒಂದು ಇಕ್ವಿಪ್ಮೆಂಟ್ ಅನ್ನು ಕೂಡ ಈಗ ಒಂದು
ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ದಾರೆ. ಇದನ್ನ ಪ್ರೀ ಆರ್ಡರ್ ಮಾಡಬಹುದು ಅಂತೇಳಿ ಕಿಯೋನಿಕ್ಸ್ ವೆಬ್ಸೈಟ್ ಹೋಗಿ 18,800 ರೂಪಾಯಿಗೆ ಇದನ್ನ ಪ್ರೀ ಆರ್ಡರ್ ಮಾಡಬಹುದು ಅಂತೇಳಿ ಕೂಡ ಈಗಾಗಲೇ ಸರ್ಕಾರ ಮಾಹಿತಿಯನ್ನ ಕೂಡ ನೀಡ್ತಕ್ಕಂಥ. ಒಟ್ಟಾರೆಯಾಗಿ ದೊಡ್ಡ ಮಟ್ಟಿಗೆ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇವತ್ತು ಇದು ಯಾಕಂತ ಹೇಳಿದ್ರೆ ಈಗ BTS ನಲ್ಲಿ ಈ ಒಂದು ಎಕ್ಸಿಬಿಷನ್ ಅಲ್ಲಿ ಅತ್ಯಂತ ಗಮನವನ್ನು ಸೆಳೆದಂತ ಒಂದು ಸಾಧನ ಅಂತ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.